ಭವಿಷ್ಯದಲ್ಲಿ ಉದ್ಯೋಗಗಳ ಸೃಷ್ಟಿ ಈ ಕುರಿತು ಶಿವಮೊಗ್ಗದ JNNCE ತರಬೇತಿ ಮತ್ತು ಉದ್ಯೋಗ ವಿಭಾಗದ ನಿರ್ದೇಶಕರಾದಂತಹ ಡಾಕ್ಟರ್ ತೇಜಸ್ವಿ ಕಟ್ಟಿಮನಿ ಅವರೊಂದಿಗೆ ಸಂದರ್ಶಕರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಕೇಳುಗರೆ, 2026ನೇ ಇಸ್ವಿಗೆ ನಾವಿಂದು ಕಾಲಿಟ್ಟಿದ್ದೀವಿ. ಹೊಸ ವರ್ಷ ಹೊಸ ಹರ್ಷವನ್ನು ತರಲಿ, ತಮ್ಮೆಲ್ರಿಗೂ ಕೂಡ ಅತ್ಯುತ್ತಮವಾದಂಥ ಭವಿಷ್ಯವನ್ನು ಕಟ್ಟಿಕೊಳ್ಳುವುದಕ್ಕೆ 2026 ನಾಂದಿ ಹಾಡಲಿ ಎನ್ನುವ ಆಶಯದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಹಲವು ಯುವ ಜನಾಂಗದವರು ತಾವು SSLC ಮುಗಿಸಿದ್ದೀನಿ, ಎಲ್ಲಿ ಹೋಗಬೇಕು ಗೊತ್ತಿಲ್ಲ, PUC ಮುಗಿಸಿದ್ದೀನಿ, ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ನಾವು ಯಾವ ಮಾರ್ಗದಲ್ಲಿ ಹೋದರೆ ಉತ್ತಮವಾದಂಥ ಉದ್ಯೋಗವನ್ನು ಕಟ್ಕೋಬೋದು ಅಂತ ಯೋಚನೆಯಲ್ಲಿ ಇರ್ತಾರೆ. ಅಂಥವರಿಗೆ ಮಾಹಿತಿಯನ್ನು ನೀಡೋದಕ್ಕೋಸ್ಕರವಾಗಿ ಹೊಸ ವರ್ಷದ ಆರಂಭದ ದಿನದಂದು ಬುನಾದಿಯನ್ನು ಹಾಕ್ತಾ ಪ್ರತಿಯೊಬ್ಬರೂ ಕೂಡ ಆ ನಿಟ್ಟಿನಲ್ಲಿ ಯೋಚನೆ ಮಾಡಲಿ ಅನ್ನೋ ಉದ್ದೇಶದಿಂದ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಕಲಿಯುವುದಷ್ಟೇ ಮುಖ್ಯ, ಉದ್ಯೋಗವನ್ನು ಹುಡುಕುವುದು ಹೌದು, ಉದ್ಯೋಗಕ್ಕೆ ಬೇಕಾದಂತಹ ತರಬೇತಿಯನ್ನು ಪಡ್ಕೊಳ್ಳೋದು ಹೌದು ಅನ್ನುವಂಥದ್ದು ಇತ್ತೀಚಿನ ಒಂದು ವಿದ್ಯಮಾನ. ಈ ಒಂದು ಉದ್ಯೋಗ ತರಬೇತಿ ಹೇಗಿರಬೇಕು ಮತ್ತು ಭವಿಷ್ಯದಲ್ಲಿ ಯಾವೆಲ್ಲ ಉದ್ಯೋಗಗಳ ಸೃಷ್ಟಿ ನಾವು ಕಲಿಯುವಂತಹ ಒಂದು ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿರುತ್ತೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ JNNCE ತರಬೇತಿ ಮತ್ತು ಉದ್ಯೋಗ ವಿಭಾಗದ ನಿರ್ದೇಶಕರಾದಂತಹ ಡಾಕ್ಟರ್ ತೇಜಸ್ವಿ ಕಟ್ಟಿಮನಿಯವರು. ತೇಜಸ್ವಿ ಕಟ್ಟಿಮನಿಯವರು, ನಮಸ್ಕಾರ. ನಮಸ್ತೆ ಸರ್. ಈಗ ಉದ್ಯೋಗ ಮತ್ತು ತರಬೇತಿ ಇದು ಒಂದಕ್ಕೊಂದು ಪೂರಕ ಅಂತ ಅಂದ್ಕೊಂಡಿದ್ದೀನಿ. ಹೌದು ಸರ್. ಅಂದರೆ ತರಬೇತಿ ಅಂತ ಆದ ನಂತರನೇ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ನಾವು ಕೊಡಿಸ್ಬೋದು. ಯಾಕೆ ಅಂತಂದರೆ ತರಬೇತಿ ಅಂತಕ್ಕಂಥದ್ದು ಸಾಕಷ್ಟು ವೇಸಲ್ಲಿ ತರಬೇತಿಗಳು ಬೇಕಾಗ್ತದೆ ಸರ್. ಆ ತರಬೇತಿ ಕೊಟ್ಟ ನಂತರನೇ ವಿದ್ಯಾರ್ಥಿಗಳು ಉದ್ಯೋಗಕ್ಕೆ ಅಂದರೆ ಉದ್ಯೋಗ ತಗೊಳ್ಳೋದಕ್ಕೆ ಅಂತಾನೆ ಅವರು ರೆಡಿ ಆಗ್ತಾರೆ. ನಾವು ಯಾವುದೇ ಥರದ ತರಬೇತಿ ಇಲ್ದಾನೆ ಅಂದರೆ ಒಂದು ಇಂಟರ್ವ್ಯೂವನ್ನು ನಾವು ಹೇಗೆ ಫೇಸ್ ಮಾಡಬೇಕು, ಯಾವುದೆಲ್ಲ ಸ್ಕಿಲ್ ಸೆಟ್ ಇರಬೇಕು, ಸೊ ಅದ್ರ ಬಗ್ಗೆ ನಾವು ನಾಲೆಡ್ಜ್ ಫಸ್ಟ್ ಕೊಡ್ತೀವಿ. ಅವರಿಗೆ ತರಬೇತಿ ಅಂತ ಕೊಟ್ಟ ನಂತರ ನೆಕ್ಸ್ಟ್ ನಾವು ಉದ್ಯೋಗ ಅವಕಾಶಗಳನ್ನು ನಾವು ಕೊಡ್ತೀವಿ. ಹಾಗಾಗ್ಬಿಟ್ಟೆ ನಾವು ತರಬೇತಿ ಮತ್ತು ಉದ್ಯೋಗ ವಿಭಾಗ ಅಂತಕ್ಕಂಥದ್ದು ನಮ್ದು ಅದು ಟೈಟಲ್ ಸರ್, ಹೆಸರು ಇರ್ತಕ್ಕಂಥದ್ದು. ಮುಖ್ಯವಾಗಿ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ತಾವು ಕೂಡ ಉದ್ಯೋಗವನ್ನ ಆರಂಭ ಮಾಡಿದ್ದು ಒಂದು ರೀತಿಯಲ್ಲಿ ಲೀಡರ್ಶಿಪ್ ಟ್ರೈನಿಂಗ್ ಒಟ್ಟಿಗೆನೆ, ನಾಯಕತ್ವದ ತರಬೇತಿಯೊಂದಿಗೆನೆ ಪ್ರಾರಂಭ ಮಾಡಿದ್ರಿ. 2005ನೇ ಇಸ್ವಿಯಲ್ಲಿ GMIT ಇಂದ. ಕರೆಕ್ಟ್ ಸರ್, ನಿಜ. ಹೌದು. ಅದಾದ ನಂತರದಲ್ಲಿ ತಮ್ಮ ಕರಿಯರ್ ಅನ್ನ ನೋಡಿದ್ರೆ ನೀವು ಯಾವ್ಯಾವ ವಿಭಾಗದಲ್ಲಿ ತರಬೇತಿಯೊಟ್ಟಿಗೆ ಉದ್ಯೋಗ ನೀಡಿದಿರಿ ಅಂತಾನು ಕೂಡ ಹೇಳ್ಬೋದು ಡಾಕ್ಟರ್ ತೇಜಸ್ವಿ ಕಟ್ಟಿಮನಿ ಅವರೇ. ಹೇಳ್ಬೋದು ಸರ್. ಸರ್, ನಾನು ಎಂಜಿನಿಯರಿಂಗ್ ಅಂತ ಕಂಪ್ಲೀಟ್ ಮಾಡಾದ್ಮೇಲೆ ಸೊ ಬ್ಯಾಂಗ್ಳೂರು ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲೂ ಕೂಡ ನಾನು ವರ್ಕ್ ಮಾಡ್ತಾ ಇದ್ದೆ. ಅದಾದ ನಂತರ ನೆಕ್ಸ್ಟ್ ನಾನು ದಾವಣಗೆರೆಯಲ್ಲಿ ಇರ್ತಕ್ಕಂತಹ GMIT ಮತ್ತು GM ಯೂನಿವರ್ಸಿಟಿ, ಈಗ GMIT GM ಯೂನಿವರ್ಸಿಟಿ ಅಂತ ಆಗಿದೆ. ಮೊದಲನೇದಾಗಿ ನಾನು ಪ್ರಾಧ್ಯಾಪಕನಾಗಿ ನಾನು ಅಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ನಾನು ಸೇರಿಕೊಂಡೆ. ಅದಾದ ಮೇಲೆ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಅಂತಲೇ ಆದೆ. ಅದಾದಮೇಲೆ ವಿಭಾಗದ ನಾನು ಮುಖ್ಯಸ್ಥನ ಕೂಡ ನಾನು ಕೆಲಸ ಮಾಡಿದೆ. ಅದಾದಮೇಲೆ ಉದ್ಯೋಗ ಮತ್ತು ತರಬೇತಿ ಮತ್ತು ಉದ್ಯೋಗ ವಿಭಾಗದ ಒಂದು ಪ್ಲೇಸ್ಮೆಂಟ್ ಆಫೀಸರ್ ಅಂತ ನಾವೇನು ಹೇಳ್ತೀವಿ, ಆ ವಿಭಾಗನೂ ಕೂಡ ನಾವು ನೋಡ್ಕೊಂಡ್ವಿ. ಅದಾದಮೇಲೆ ತರಬೇತಿ ಮತ್ತು ಉದ್ಯೋಗ ವಿಭಾಗದ ನಿರ್ದೇಶಕನಾಗಿ ನಾನು ಕೆಲಸ ಮಾಡಿದೆ. ಅದಾದಮೇಲೆ ನಮ್ಮ GM ಚಾರಿಟಿ ಫೌಂಡೇಶನ್ನ ಒಂದು ಚೀಫ್ ಕೋಆರ್ಡಿನೇಟರ್ ಆಗು ಕೂಡ ನನ್ನಲ್ಲಿ ವರ್ಕ್ ಮಾಡಿದ್ದೆ ಸರ್. ನಮ್ಮ ಶಿವಮೊಗ್ಗದ JNNCE ಈ ಒಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕೊಡಿಸುವಂತಹ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಹೌದು ಸರ್. ಹಾಗೇನೆ ತಮಗೆ ಒಂದು ಬಹಳ ವಿಶೇಷವಾದಂಥ ಅಂಶವನ್ನು ನಮ್ಮ ಕೇಳುಗರಿಗೆ ಹೇಳಲೇಬೇಕು. ತಾವು GMITಯಲ್ಲಿ 20 ವರ್ಷ ಒಂದು ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ದೇನೆ, ಅಂದ್ರೆ ನಾವು ಏನು ಬ್ಯಾಡ್ ರಿಮಾರ್ಕ್ ಅಂತ ಹೇಳ್ತೀವೋ ಆ ರೀತಿಯಲ್ಲಿ ಇಲ್ದೇನೆ 20 ವರ್ಷವನ್ನು GMITಯಲ್ಲೇ ಮುಗಿಸ್ಬಿಟ್ರಿ. ಆಮೇಲೆ ನಿಮ್ಗೆ ಆ ಸಮಯದಲ್ಲಿ ಒಂದು ಅವಾರ್ಡ್ ಕೂಡ ಬಂತು ಅಂತ ಅಂದ್ಕೊಂಡಿದ್ದೀನಿ. ಹೌದು ಸರ್. ಹೌದು. ಅಂದರೆ ಸರ್, ನನಗೆ ಅಲ್ಲಿ ಹೇಗೆ ಅಂತಂದರೆ ಬೇರೆ ಬೇರೆ ರೀತಿಯಲ್ಲೆಲ್ಲ ನನಗೆ ಅಲ್ಲಿ ಅವಾರ್ಡ್ ಕೂಡ ಆಗಿದೆ ಸರ್. ಈವನ್ ನಾನಲ್ಲಿ ತುಂಬ ವರ್ಷಗಳ ಒಂದು ಸೇವೆಗೆ ನಮ್ಮ ಕಾಲೇಜಿನ ಮ್ಯಾನೇಜ್ಮೆಂಟ್ ಕಡೆಯಿಂದನೂ ಕೂಡ ನಮಗೆ GMIT ಅಸೆಟ್ ಅವಾರ್ಡ್ ಅಂತಲೂ ಕೂಡ ಕೊಟ್ಟರು ಅವರು. ಗೋಲ್ಡ್ ಮೆಡಲ್ ಕೂಡ ಕೊಟ್ಬಿಟ್ರು. ಹೌದು ಸರ್. ಒಂದು ಗೋಲ್ಡ್ ಮೆಡಲ್ ಮತ್ತೆ 1 lakh ಚೆಕ್ ಕೂಡ ಅವರು, ಕ್ಯಾಶ್ ಅವಾರ್ಡ್ ಕೂಡ ಅವರು ಕೊಟ್ಟಿದ್ರು ಅವರು. ಯಾಕೆ ಅಂತಂದ್ರೆ
ನಮ್ಮ ಒಂದು ವರ್ಕನ್ನು ನೋಡಿಬಿಟ್ಟು ಸೊ GMIT ಅಸೆಟ್ ಅಂತ ಇದು ಮಾಡಿ ಅವರು ಮಾಡ್ಕೊಂಡಿರ್ತಕ್ಕಂಥದ್ದು. ಆಮೇಲೆ ಕರಿಯರ್ ಗುರು ಅಂತ ಒಂದು ಅವಾರ್ಡ್ ಬಂದ್ಬಿಟ್ಟಿದೆ. ಹೌದು ಸರ್, ಅದು ಬಂದ್ಬಿಟ್ಟು AMCAT ಅಂತ ಸರ್ ಅವರು. ಸೊ ಅವ್ರುಗಳು ಅದನ್ನ ಕರಿಯರ್ ಗುರು ಅವಾರ್ಡ್ ಅಂತಕ್ಕಂಥದ್ದು ಅವರು ಕೊಟ್ಟಿರ್ತಕ್ಕಂಥದ್ದು. ಅದೊಂದೇ ಅಲ್ಲ ಸರ್, ಇನ್ನೊಂದು TPO ಅವಾರ್ಡ್ ಅಂತ ಇದೆಯಲ್ಲ. ಹೌದು ಸರ್, ಅದು ಒಂದು NGO ಇದೆ ಸರ್, ಏನೋ ಫ್ಯೂಯಲ್ ಅಂತ ಒಂದು NGO ಇದೆ, ಫ್ರೆಂಡ್ಸ್ ಯೂನಿಯನ್ ಫಾರ್ ಎನರ್ಜೈಸಿಂಗ್ ಲೈಫ್ಸ್ ಅಂತಾನೆ. ಸೊ ಅವ್ರುಗಳು ಅದನ್ನ ಬೆಸ್ಟ್ ಏನೋ ದ TPO ಅವಾರ್ಡ್ ಅಂತಕ್ಕಂಥದ್ದನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಸೊ ಹಾಗೆ ನಮ್ಮ ಈವನ್ ಬೇರೆ ಬೇರೆ ಕೆಲವೊಂದು NGOs ಕೂಡ ಇದಾವೆ ಸರ್. ಆ NGOs ಕೂಡ ನಮ್ಮ ಒಂದು ವರ್ಕನ್ನು ನೋಡಿಬಿಟ್ಟು ಅವ್ರುಗಳು ಕೊಟ್ಟಿರ್ತಕ್ಕಂಥ ಕೆಲವೊಂದು ಅವಾರ್ಡ್ಗಳು ಕೂಡ ಅದರಲ್ಲಿ ಇದಾವೆ ಸರ್. ನಮ್ಮ ಕೇಳೋರಿಗೆ ಹೇಳಬೇಕು, ಡಾಕ್ಟರ್ ತೇಜಸ್ವಿ ಕಟ್ಟಿಮನಿಯವರೇ, ತಾವು ಒಂದೇ ಒಂದು ಜಾಬ್ ಫೇರ್ನಲ್ಲಿ 1,000 ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕೊಡಿಸ್ಬಿಟ್ರಂತೆ, ಹೌದಾ ಇದು? ಸರ್ 1,000 ಅಂತಕ್ಕಂಥದ್ದು ಅದು ಜಸ್ಟ್ ಬರೀ ಒಂದು ಜಾಬ್ ಫೇರ್ನಲ್ಲಿ ಅದು ಕೊಡಿಸಿರ್ತಕ್ಕಂಥದ್ದು ಸರ್. ನನ್ನ ಒಂದು ಥ್ರೋಟ್ ನನ್ನ ಒಂದು ಕರಿಯರ್ ಇದರಲ್ಲಿ 8,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ಲೇಸ್ಮೆಂಟ್ ಮಾಡಿಸಿದೀವಿ ಸರ್. ಹೌದು, ನಿಮ್ಮ ಕರಿಯರ್ನಲ್ಲಿ. ಹೌದು ಸರ್, ಹೌದು. ಈಗ JNNC ಯಲ್ಲಿ ಕರಿಯರ್ ಗೈಡೆನ್ಸ್ ನ ನಿರ್ದೇಶಕರ ಸ್ಥಾನವನ್ನು ತಾವು ವಹಿಸ್ಕೊಂಡಿದ್ದೀರಿ. ಹೌದು. ಈಗ ನಮ್ಮ ಕೇಳಿದ್ರೆ ಹೇಳಬೇಕು, ಕರಿಯರ್ ಗೈಡೆನ್ಸ್ ಅಂತಂದ್ರೆ ಏನು ಸರ್? ಈಗ ಯಾವುದೇ ವಿದ್ಯಾರ್ಥಿಗಾಗಿರ್ಬೋದು ಅಥವಾ ಯಾರಿಗಾದರೂ ಆಗಿರ್ಬೋದು, ಅವರು ಮುಂದಿನ ದಿನಗಳಲ್ಲಿ ಅವ್ರು ಏನು ಮಾಡಬೇಕು, ಯಾವ ಒಂದು ಮಾರ್ಗದರ್ಶನದಲ್ಲಿ ಅವರು ಸಾಗಬೇಕು. ಯಾಕೆಂದರೆ ತಮ್ಮ ಕರಿಯರ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾವುದ್ಯಾವುದೋ ಒಂದು ವೇಸಲ್ಲಿ ಅವರು ಹೋಗೋದಕ್ಕೆ ಆಗೋದಿಲ್ಲ. ಒಂದು ಕರೆಕ್ಟಾಗಿ ಒಂದು ಡೆಸ್ಟಿನೇಷನ್ ಅಂತಕ್ಕಂಥದ್ದನ್ನು ಅವರು ರೀಚ್ ಆಗಬೇಕು. ಹಾಗೆ ಅಂತಂದರೆ ಕರಿಯರ್ ಗೈಡೆನ್ಸು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ಒಬ್ಬ ಎಕ್ಸ್ಪರ್ಟ್ ಕಡೆಯಿಂದ ತಮ್ಮ ಒಂದು ಸ್ಕಿಲ್ ಸೆಟ್ ಏನಿದೆ ಅಂತಕ್ಕಂಥದ್ದನ್ನು ಅವರು ತಿಳ್ಕೊಬೇಕಾಗ್ತದೆ. ಸೊ ಅವರು ಯಾವ ಒಂದು ವೇನಲ್ಲಿ ಹೋದೆ ಅಂತಂದರೆ ಅವರ ಒಂದು ಕರಿಯರ್ ಇಂಪ್ರೂವ್ ಆಗ್ತದೆ. ಮುಂದಿನ ಜೀವನಗಳಲ್ಲಿ ಅವರು ಕೂಡ ಒಂದು ಒಳ್ಳೆ ಜಾಬಲ್ಲಿ ಇದ್ಕೊಂಡು ಸೊ ದಟ್ ಅವರು ಲೈಫನ್ನು ಲೀಡ್ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಅದು ಸಪೋರ್ಟ್ ಬೇಕಾಗ್ತದೆ. ಅಂದರೆ ಒಂದು ಕರಿಯರ್ ಗೈಡೆನ್ಸ್ ಅಂತಕ್ಕಂಥದ್ದು ಬೇಕಾಗ್ತದೆ. ಹಾಗಾಗಿ ಎಕ್ಸ್ಪರ್ಟ್ ಕಡೆಯಿಂದ ಅವ್ರು ತಗೊಳ್ತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅದು ಇಂದಿನ ದಿನಗಳಲ್ಲಂತೂ ತುಂಬಾನೇ ಬೇಕು ಸರ್, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಬೇಕು. ಅಂದರೆ ಇತ್ತೀಚಿನ ದಿನದಲ್ಲಿ ಕರಿಯರ್ ಗೈಡೆನ್ಸ್ ಬೇಕೇ ಬೇಕು. ವಿತೌಟ್ ಗೈಡೆನ್ಸ್ ದೇ ಕಾಂಟ್ ಗೆಟ್ ದಿ ಕರಿಯರ್ ಅಂತ ಹೇಳ್ತೀವಿ. ಹೌದು ಸರ್, ಯಾಕೆಂದ್ರೆ ಇಂದಿನ ವಿದ್ಯಾರ್ಥಿಗಳದ್ದು ಹೆಂಗೆ ಅಂತಂದ್ರೆ ಮೈಂಡ್ ಅಂತಕ್ಕಂಥದ್ದು ತುಂಬಾ ಫ್ಲಕ್ಸುಯೇಷನ್ ಇರ್ತದೆ ಸರ್. ಅಂದ್ರೆ ಯಾವ್ದಕ್ಕೆ ಹೋಗ್ಬೇಕು, ಈಗ 10th ಆದ್ಮೇಲೆ ನಾನು PUC ಹೋಗ್ಬೇಕು, PUCಯಲ್ಲಿ ಯಾವ್ದಕ್ಕೆ ಹೋಗ್ಬೇಕು, ITI ಹೋಗ್ಬೇಕು, PUC ಹೋಗ್ಬೇಕು, ಡಿಪ್ಲೊಮಾ ಹೋಗ್ಬೇಕು, ಅಥವಾ ನಾನು PUC ಅಂತ ಮಾಡಿದೆ ಅಂತಂದ್ರೆ ಯಾವ ಕೋರ್ಸಿಗೆ ಹೋಗ್ಬೇಕು. ಯಾಕೆಂದ್ರೆ ಯಾವ ಕೋರ್ಸ್ ತಗೊಂಡ್ರೆ ನೆಕ್ಸ್ಟ್ ನಮಗೆ ಮುಂದಿನ ದಿನಗಳಲ್ಲಿ ನಮಗೆ ಕೆಲಸ ಆಗ್ತದೆ. ಯಾಕಂದ್ರೆ ಬಹಳ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರೋದಿಲ್ಲ ಸರ್. ಹಾಗಾಗ್ಬಿಟ್ಟು ಡಾಕ್ಟರ್ ತೇಜಸ್ವಿ ಕಟ್ಟಿಮನಿಯವರು ಇಲ್ಲಿ ನಮ್ಮ ಕೇಳುಗರಿಗೆ ಹೇಳಬೇಕು, ಒಂದು ಕಾಲ ಇತ್ತು. ಹೌದು, SSLC ಮಾರ್ಕ್ಸ್. ಹಾ ಸರ್. ಫಸ್ಟ್ ಕ್ಲಾಸ್ ಬಂದ್ಯಾ ಸೈನ್ಸ್, ಹೌದು. ಸೆಕೆಂಡ್ ಕ್ಲಾಸ್ ಬಂದ್ಯಾ ಕಾಮರ್ಸ್, ನಿಜ. ಫಸ್ಟ್ ಕ್ಲಾಸ್ ಬಂದ್ರೆ ಆರ್ಟ್ಸ್. ಇದು ಒಂದು ರೀತಿಯ ಹಳೆಯ ಒಂದು ಟ್ರೆಡಿಷನಲ್ ಮೆಥಡ್ ಇದ್ದಿದ್ದು. ಈಗ SSLC ಪಾಸ್ ಆಗ್ತಿದ್ದಾಗ್ಲೇನೆ ಅವರ ಒಂದು ಉದ್ಯೋಗ ಸೃಷ್ಟಿಗೆ ಹಲವಾರು ಡೈವರ್ಷನ್ಗಳಿವೆ. ನಿಜ. ಮೊದಲಾದ್ರೆ ಹಾಗಿರ್ಲಿಲ್ಲ. ಕರೆಕ್ಟ್. ಹೌದು ಸರ್, ನಿಜ. ಸೊ ಜಾಬ್ ಆಪರ್ಚುನಿಟೀಸ್ ಈಗ ಓಪನ್ ಅಪ್ ಆಗಿದೆ. ಹಾಗಿದ್ರೆ ನಮ್ಮ SSLC ಹುಡುಗರು ಯಾವ್ಯಾವ ರೀತಿ ತಪ್ಪುಗಳನ್ನ ಮಾಡ್ತಾ ಹೋಗ್ತಾರೆ ಸರ್? ಈಗ ಸಾಮಾನ್ಯವಾಗಿ ಅದೇನಾಗ್ತದೆ ಅಂತಂದ್ರೆ SSLC ಇರ್ಬೋದು ಅಥವಾ PUC ನಂತರದ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಕೆಲವೊಂದು ತಪ್ಪುಗಳನ್ನು ಅವ್ರು ಮಾಡ್ತಾ ಇರ್ತಾರೆ ಸರ್. ಹೇಗೆ ಅಂತಂತಂದ್ರೆ ತಮ್ಮ ಸ್ನೇಹಿತರನ್ನ ನೋಡ್ಬಿಟ್ಟು ಅದೇ ಕೋರ್ಸಿಗೆ ನಾವು ಸೇರ್ಬೇಕು ಅಂತಕ್ಕಂಥದ್ದು, ಅಥವಾ ಈ ಮಾರುಕಟ್ಟೆಯ ಟ್ರೆಂಡನ್ನು ತಿಳ್ಕೊಳ್ಳೋದನ್ನೇ ಕೆಲವೊಂದು ಕೋರ್ಸ್ಗಳನ್ನು ಅವರು ಆಯ್ಕೆ ಮಾಡ್ಕೊತಾ ಇರ್ತಾರೆ. ಆಮೇಲೆ ತಮ್ಮ ಆಸಕ್ತಿಯನ್ನು ಆಮೇಲೆ ಸಾಮರ್ಥ್ಯವನ್ನು ಏನು ಅಂತಕ್ಕಂಥದ್ದು ಪರೀಕ್ಷೆ ಮಾಡ್ಕೊಳ್ಳೋದೇ ಕೆಲವೊಂದು ನಿರ್ಧಾರನೂ ಕೂಡ ಅವರು ತಗೊತಾ ಇದ್ದಾರೆ. ಮತ್ತು ಇನ್ನು ಕೆಲವು ವಿದ್ಯಾರ್ಥಿಗಳು ಹೇಗೆ ಅಂತಂದರೆ ಪೋಷಕರ ಒತ್ತಡಕ್ಕೆ ಮಣಿದು ಕೆಲವೊಂದು ಕೋರ್ಸ್ಗಳನ್ನು ಅವರು ಆಯ್ಕೆ ಮಾಡ್ಕೊತಾ ಇದ್ದಾರೆ. ಆಮೇಲೆ ಸ್ಕಿಲ್ಗಿಂತಲೂ ಕೂಡ ಅಂಕಗಳಿಗೆ ಹೆಚ್ಚು ಮಹತ್ವ ಕೊಡ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ ಸರ್. ಆದರೆ ಪ್ರೆಸೆಂಟ್ ಸಿನಾರಿಯೋ ಇದರಲ್ಲಿ ಕಂಪ್ನಿಗಳಲ್ಲಾಗಲಿ ಅಥವಾ ಯಾವುದೇ ಇಂಡಸ್ಟ್ರಿಗಳಲ್ಲಾಗಲಿ ಬರೀ ಅಕಾಡೆಮಿಕ್ಸಿಗೆ ಅಷ್ಟೇ ಅವರು ಒತ್ತು ಕೊಡ್ತಾ ಇಲ್ಲ ಸರ್. ಅಕಾಡೆಮಿಕ್ಸ್ ಜೊತೆಗೆ ಆ ಸ್ಕಿಲ್ ಸೆಟ್ ಅಂತಕ್ಕಂಥದ್ದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗ್ಬಿಟ್ಟು ವಿದ್ಯಾರ್ಥಿಗಳು ತಮ್ಮ ಸ್ಕಿಲ್ ಸೆಟ್ ಕಡೆಗೆ ತುಂಬಾನೇ ಗಮನ ಹರಿಸಬೇಕು. ಇಲ್ಲಿಯೇ ಬರೋದು ತೇಜಸ್ವಿ ಕಟ್ಟಿಮನಿಯವರೇ, ಬಹಳ ಮುಖ್ಯವಾಗಿ ನನ್ನ ಸ್ಕಿಲ್ಲು ನನ್ನಲ್ಲಿ ಏನಿದೆ ಅನ್ನೋದು SSLC ಅಂದ್ರೆ ಆ 16 ವಯಸ್ಸಿನ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಅವನ ಹತ್ರ ಯಾವ ಸ್ಕಿಲ್ ಇದೆ ಅಂತ ಐಡೆಂಟಿಫೈ ಮಾಡಿ ಅಂತಹ ಕೋರ್ಸ್ಗಳಿಗೆ ಸೇರಿಸಬೇಕಾದಂತಹ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ ಆಗಿದ್ರೆ ಸರ್? ಅಲ್ಲಿ ಅವರೇನೋ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೋ ಅಲ್ಲಿ ಇರ್ತಕ್ಕಂತಹ ಏನೋ
ಲೆಕ್ಚರರ್ಸ್ ಇರ್ಬೋದು, ಅಂದ್ರೆ ಶಿಕ್ಷಕ ವರ್ಗದವರು ಇರ್ಬೋದು, ಅವ್ರುಗಳು ಕೂಡ ಅವ್ರಿಗೆ ಡೇ ಹೇಳ್ಬೇಕಾಗ್ತದೆ. ಟು ಡೇ ಮಾನಿಟರ್ ಮಾಡ್ತಾ ಇರ್ತಾರೆ. ಹೌದು ನೋಡಪ್ಪ, ಸರ್, ನೀನು ಈ ಮಾಡ್ಬೇಕಾಗ್ತದೆ. ಏರಿಯಾಕ್ಕೆ ಹೋದ್ರೆ ಹೌದು. ನಿನಗೆ ಒಳ್ಳೇದಾಗತ್ತೆ ಅಂತ ಹೇಳ್ಬೋದು. ಆಮೇಲೆ ಇದರಲ್ಲಿ ಪೋಷಕರ ವರ್ಗದವರದು ಕೂಡ ಅಲ್ಲಿ ಪಾತ್ರ ತುಂಬಾನೇ ವಹಿಸ್ತದೆ ಸರ್. ಈಗ ಕೆಲವೊಂದು ಕುಟುಂಬಗಳಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅವ್ರ ಪೋಷಕರು ಒಳ್ಳೊಳ್ಳೆ ಜಾಬ್ ಅಲ್ಲಿ ಇರ್ತಾರೆ, ಹಾಗಾಗ್ಬಿಟ್ಟು ಅವ್ರಿಗೆ ಗೈಡ್ಲೈನ್ಸ್ ಕೊಡ್ಬೋದು. ಇನ್ನ ಕೆಲವೊಂದು ಕುಟುಂಬಗಳಲ್ಲಿ ಅವ್ರ ಪೋಷಕರು ಯಾವುದೇ ತರದ ಶಿಕ್ಷಣ ಅಂತಕ್ಕಂಥದ್ದು ಇರೋದಿಲ್ಲ ಸರ್. ಹಾಗಾಗ್ಬಿಟ್ಟು ಅವರ ಒಂದು ಮಕ್ಕಳಿಗೆ ಶಿಕ್ಷಣವನ್ನ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಅವರಿಗೆ ತುಂಬಾ ಕಷ್ಟ ಆಗ್ಬೋದು. ಅಂತ ಟೈಮಲ್ಲಿ ಶಿಕ್ಷಕರು ಅಂತಕ್ಕಂಥದ್ದು ಯಾರು ಇರ್ತಾರೋ ಆ ಸ್ಕೂಲಲ್ಲಿ ಇರ್ಬೋದು ಅಥವಾ ಕಾಲೇಜಲ್ಲಿ ಇರ್ಬೋದು, ಅವ್ರ ಮಾರ್ಗದರ್ಶನ ಅಂತಕ್ಕಂಥದ್ದನ್ನ ಕೊಡ್ಬೋದು ಸರ್. ಎಷ್ಟೋ ಕುಟುಂಬಗಳಲ್ಲಿ ಫಸ್ಟ್ ಜನರೇಷನ್ ಲರ್ನಿಂಗ್ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಪೋಷಕರಿಗೆ ಮಾಹಿತಿ ಇರೋದಿಲ್ಲ. ಹೌದು. ಅಂತ ಸಮಯದಲ್ಲಿ ಮಕ್ಕಳಿಗೆ ತನ್ನಲ್ಲಿ ಯಾವ ಸ್ಕಿಲ್ ಇದೆ ಅಂತ ಗೊತ್ತಿರೋದಿಲ್ಲ. ಹೌದು. ಅವ್ರು ಏನ್ ಮಾಡ್ಬಿಡ್ತಾರೆ, ನೀವೇ ಮೊದಲೇ ಹೇಳಿದಾಗ್ಲೇನೆ ನಮ್ಮ ಸ್ನೇಹಿತ ಸೇರ್ನ ಅವರೊಟ್ಟಿಗೆ ನಾನು ಸೇರ್ಕೋಬಹುದು, ಹೌದು, ಈ ತರ ಹೇಳ್ಕೊತಾರೆ. ನಿಜ. ಸೊ SLC ಪಾಸ್ ಆದ ನಂತರ ಇಂತಿಂತ ಕೋರ್ಸ್ ಇದೆ ಅಂತಾನು ಕೂಡ ಹೇಳಲೇಬೇಕಾಗತ್ತೆ. ನಿಜ ಸರ್. ಸರ್, ಈಗ SLC ಅಂತ ನಾವು ಹೋದೆ ಅಂತಂತಂದ್ರೆ ಸುಮಾರು ಆಯ್ಕೆಗಳು ಬರ್ತದೆ. ಅದರಲ್ಲಿ ITI ಇರ್ಬೋದು ಅಥವಾ ಪ್ಯಾರಾಮೆಡಿಕಲ್ ಅಂತ ಇರ್ಬೋದು ಅಥವಾ ಡಿಪ್ಲೊಮಾ ಅಂತ ಹೋಗ್ಬೋದು. ಅದ್ಯಾವುದು ಬೇಡ ಹಾಗೆ ಅಂತಂದ್ರೆ PUC ಅಂತನೂ ಕೂಡ ಅವರು ಹೋಗ್ಬೋದು. ಈಗ PUC ಅಂತ ಹೋದೆ ಅಂತಂದ್ರೂ ಕೂಡ ಅದರಲ್ಲಿ ಸಾಕಷ್ಟು ಆಯ್ಕೆಗಳು ಬರ್ತದೆ ಸರ್. ಕೆಲವೊಬ್ರು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ನಾನು ಸೈನ್ಸಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಬಟ್ ಸೈನ್ಸ್ ಅಲ್ಲಿ ಕಂಪ್ಲೀಷನ್ ಆಫ್ ಆಫ್ಟರ್ ಕಂಪ್ಲೀಷನ್ ಆಫ್ ಸೈನ್ಸ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಕೂಡ ಅವ್ರಿಗೆ ಐಡಿಯಾ ಇರಬೇಕು. ಹಂಗಿದ್ರೆ ಮಾತ್ರ ಸೈನ್ಸ್ ತಗೋಬೇಕು. ಇನ್ನ ಕೆಲವೊಬ್ರು ವಿದ್ಯಾರ್ಥಿಗಳು ಇಲ್ಲ ನಾನು ಕಾಮರ್ಸಿಗೆ ಹೋಗ್ತೀನಿ ಅಂತಾರೆ. ಇನ್ನು ಕೆಲವೊಬ್ರು ವಿದ್ಯಾರ್ಥಿಗಳು ಆರ್ಟ್ಸ್ ಮಾಡ್ತೀನಿ ಅಥವಾ ಎಜುಕೇಶನ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಅವುಗಳನ್ನ ಮಾಡಿದ ನಂತರ ನೆಕ್ಸ್ಟ್ ಯಾವ ಕೋರ್ಸ್ಗಳನ್ನ ತೆಗೆದುಕೊಂಡ್ರೆ ನೆಕ್ಸ್ಟ್ ಅವ್ರಿಗೆ ಮುಂದಿನ ಜೀವನಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಅವ್ರಿಗೆ ಉದ್ಯೋಗ ಸೃಷ್ಟಿ ಆಗ್ಬೋದು ಅಥವಾ ಉದ್ಯೋಗ ಸಿಗುತ್ತೆ ಅಂತಕ್ಕಂಥದ್ದು ಅವ್ರು ತಿಳ್ಕೊಂಡಿರ್ಬೇಕು ಸರ್. SSLC ವಿದ್ಯಾರ್ಥಿ ಜೀವನದ ಅತ್ಯಂತ ಪ್ರಮುಖ ಘಟ್ಟ ಸರ್. ಅದಾದ ನಂತರದಲ್ಲಿ ಅವರ ವೃತ್ತಿ ಜೀವನದು ಯಾವ ಕಡೆಗೆ ಹೋಗುತ್ತೆ ಅಂತ ನಿರ್ಧಾರ ಮಾಡುವಂತದ್ದು ಘಟ್ಟ. ಹೌದು ಸರ್, ನಿಜ. ಒಂದೊಮ್ಮೆ ಯಾವುದರಲ್ಲೂ ಆಸಕ್ತಿ ಇದ್ದು ತಂದೆ ತಾಯಿಯ ಒತ್ತಡಕ್ಕೆ ಮಣಿದು ಯಾವುದೋ ಕೋರ್ಸ್ ಅನ್ನು ತಗೊಂಡು ಜೀವನದಲ್ಲಿ ವೈಫಲ್ಯತೆಯನ್ನ ಪಡೆಯೋಕ್ಕಿಂತ ಅಲ್ಲಿಯೇ ಕರೆಕ್ಟ್ ಆದಂತ ಒಂದು ಡಿಸಿಷನ್ ತಗೊಂಡ್ರೆ ಅವರು ಉದ್ಯೋಗದಲ್ಲಿ ಬೆಳೆಯೋಕೆ ಸಾಧ್ಯತೆ ಇದೆ ಅಂತ. ನಿಜ. ಹೌದು, ಅದೇನೋ ಕರೆಕ್ಟ್. ಯಾರೋ ಒಬ್ಬನಿಗೆ ತಾನು ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇರುತ್ತೆ, ಸೈನ್ಸ್ ತಗೋತಾನೆ, MBBS ಸೀಟು ಸಿಗದೆ ಇರಬಹುದು. ಆಗ ಅವನು ನಿರಾಶನಾಗುವಂತ ಅವಶ್ಯಕತೆ ಇಲ್ಲ. ಸೈನ್ಸ್ಗೆ ಸಂಬಂಧಪಟ್ಟಂತ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ತುಂಬಾ ಇರ್ಬೇಕಲ್ವಾ? ಇದೆ ಸರ್, ತುಂಬಾನೇ ಇದೆ ಸರ್. ಈಗ PUC ಸೈನ್ಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗ ನೀವು ಹೇಳ್ದಂಗೆ ಅವರಿಗೆ ಮೆಡಿಕಲ್ ಹೋಗಕ್ ಆಗ್ತಾ ಇಲ್ಲ ಹಾಗೆ ಅಂತಂದ್ರೆ, ಈಗ ಮೆಡಿಕಲ್ ಅಂತಂದ್ರೂ ಕೂಡ ಅಲ್ಲಿ ಬಹಳಷ್ಟು ಇದೆ ಸರ್. MBBS ಇರ್ಬೋದು, BAMS ಇರ್ಬೋದು, BDS ಅಂತ ಇರ್ಬೋದು. ಸಪೋಸ್ ಅವರಿಗೆ ಮೆಡಿಕಲ್ ಇಂಟ್ರೆಸ್ಟ್ ಇಲ್ಲ ಹಾಗೆ ಅಂತಂದ್ರೆ ಅವರು ಎಂಜಿನಿಯರಿಂಗ್ ಕಡೆ ಬರ್ಬೋದು. BE ಅಥವಾ BTech ಅಂತ ಹೇಳ್ತೀವಿ. ಅದಿಲ್ಲ ಅಂತಂದ್ರೆ BSc ಕಡೆ ಹೋಗ್ಬೋದು. ಅಥವಾ ನೀವು ಹೇಳ್ದಂಗೆ ಪ್ಯಾರಾಮೆಡಿಕಲ್ ಇದರಲ್ಲೂ ಕೂಡ ಸಾಕಷ್ಟು ಕೋರ್ಸಸ್ಗಳು ಇದಾವೆ, ಅವುಗಳನ್ನ ಆಯ್ಕೆ ಮಾಡ್ಕೊಳ್ಬೋದು. ಅಥವಾ ಅವರು BCAಗೂ ಕೂಡ ಹೋಗ್ಬೋದು. ಇತ್ತೀಚಿನ ದಿನಗಳಲ್ಲಿ ಕೂಡ BCAಗೂ ಕೂಡ ಸಾಕಷ್ಟು ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗ್ತಾ ಇದಾವೆ ಸರ್. ಸೊ ಹಾಗಾಗ್ಬಿಟ್ಟು ಅವರಿಗೆ ಇವೆಲ್ಲ ಆಪ್ಷನ್ಸ್ಗಳು ಅಂತ ಇರೋದ್ರಿಂದ ಬಟ್ ಅವರಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ಆ ಒಂದು ಕೋರ್ಸ್ನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಥರ ಉದ್ಯೋಗ ಇದಾವೆ ಅಂತಕ್ಕಂಥದ್ದು ತಿಳ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿದೆ. ಒಂದಿದೆ ಡಾಕ್ಟರ್ ಕಟ್ಟಿಮನಿ ಅವರೇ, ಇತ್ತೀಚಿನ ದಿನದ ಒಂದು ವೈಪರೀತ್ಯ ಅಂತ ಹೇಳಬೇಕು, ಬದಲಾವಣೆ ಅಂತ ಹೇಳಬೇಕು ಗೊತ್ತಿಲ್ಲ. ಇನ್ನು 5 ವರ್ಷದ ನಂತರ ಈ ಉದ್ಯೋಗಕ್ಕೆ ಹೆಚ್ಚಿನ ಅವಕಾಶ ಇದೆ ಅಂತ ಈಗ ಏನಾದರೂ ಆ ಕೋರ್ಸ್ ತಗೊಂಡು ಅವನು ಆ ಡಿಗ್ರಿ ಕಂಪ್ಲೀಟ್ ಮಾಡಿ ಬರೋ ಅಷ್ಟರಲ್ಲಿ ಆ ಒಂದು ಕೋರ್ಸ್ಗೆ ವ್ಯಾಲ್ಯೂ ಇರೋದೇ ಇಲ್ಲ. ಹೌದು ಸರ್, ಕೆಲವೊಂದು ಆ ಥರ ಆಗ್ತದೆ ಸರ್. ಯಾಕೆಂದ್ರೆ ಆ ಥರದನ್ನು ಕೂಡ ಅವರು ಗೂಗಲ್ ಮಾಡಬೇಕಾಗುತ್ತೆ, ಕೆಲವೊಂದು ಅನಲೈಸಿಸ್ ಮಾಡಬೇಕಾಗ್ತದೆ. ಯಾವುದೇ ಒಂದು ಕೋರ್ಸ್ ಅಂತ ತಗೋಬೇಕಾದ್ರೆ ಪ್ರತಿಯೊಂದನ್ನು ಕೂಡ ಅನಲೈಸಿಸ್ ಮಾಡಿಬಿಟ್ಟೆ ಆ ಕೋರ್ಸನ್ನು ಅವ್ರು ತಗೋಬೇಕಾಗುತ್ತೆ ಸರ್. ಈಗ ನಾನು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಈಗ ಇಂಜಿನಿಯರಿಂಗ್ ಅಂತಾನೆ ಬಂದ್ರೆ ಸರ್ ಸಾಕಷ್ಟು ಕೋರ್ಸಸ್ಗಳು ಇದಾವೆ. ಈ ಮೊದಲು ಕಂಪ್ಯೂಟರ್ ಸೈನ್ಸ್ ಅಂತ ಅಷ್ಟೇ ಇತ್ತು ಸರ್ ಮೇಜರ್ ಕೋರ್ಸ್. ಮೊದಲಿನ ಕಾಲವನ್ನು ನೋಡಿದ್ರೆ 4 ಬೇಸಿಕ್ ಕೋರ್ಸ್ ಕೋರ್ ಬ್ರಾಂಚಸ್ ಅಂತ ಹೇಳ್ತಾ ಇದ್ವಿ. ಕಂಪ್ಯೂಟರ್ ಸೈನ್ಸ್, ಮೆಕ್ಯಾನಿಕಲ್, ಕೋರ್, ಸಿವಿಲ್, ಎಲೆಕ್ಟ್ರಿಕಲ್. ಕಂಪ್ಯೂಟರ್ ಸೈನ್ಸ್ ಕೂಡ ಇರ್ಲಿಲ್ಲ, ಕೋರ್ ಅಂತ ಅವಾಗ ಇರ್ಲಿಲ್ಲ ಸರ್. ನಿಜ. ಅವಾಗ ನೀವು ಹೇಳ್ದಂಗೆ ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಂತ ಮಾತ್ರ ಇರ್ತಿತ್ತು. ಬಟ್ ಸರ್ ಈಗ ನೀವು ಹೋದೆ ಅಂತಂದ್ರೆ ಎಂಜಿನಿಯರಿಂಗ್ ಇದ್ರಲ್ಲೇ ಬರೀ IT ಒಂದ್ರಲ್ಲೇ ನೀವು ಸುಮಾರು ಒಂದು 15 ಕೋರ್ಸಸ್ ನೀವು ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರೋ ಹಾಗೆ ಅದರಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಇರ್ಬೋದು, ಡೇಟಾ ಸೈನ್ಸ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಸೈಬರ್ ಸೆಕ್ಯೂರಿಟಿ, ಇನ್ಫಾರ್ಮೇಶನ್ ಸೆಕ್ಯೂರಿಟಿ, ಕ್ಲೌಡ್ ಕಂಪ್ಯೂಟಿಂಗ್ ಇರ್ಬೋದು,
ಅಥವಾ ಬಿಸ್ನೆಸ್ ಸಿಸ್ಟಮ್ಸ್ ಇರ್ಬೋದು, IoT ಇಂಟರ್ನೆಟ್ ಆಫ್ ಥಿಂಗ್ಸು, ಈ ಥರ ಸಾಕಷ್ಟು IT ಕೋರ್ಸಸ್ಸೇ ಬಂದಿದ್ದಾವೆ ಸರ್. ಸೈಬರ್ ಕ್ರೈಮ್ ಕೂಡ ಬಂದ್ಬಿಟ್ಟಿದೆ. ಹೌದು ಸಾಕಷ್ಟು ಕೋರ್ಸಸ್ ಇದಾವೆ ಸರ್. ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಓಕೆ ಅದು IT ಕೋರ್ಸ್ ಅಂತಕ್ಕಂಥದ್ದನ್ನು ಅಂತ ಅಂದ್ಕೊಂಡು ಜಾಯ್ನ್ ಆಗ್ತಾರೆ. ಬಟ್ ಮುಂದಿನ ದಿನಗಳಲ್ಲಿ ಆ ಒಂದು ಕೋರ್ಸ್ ಸ್ಪೆಸಿಫಿಕ್ ಜಾಬ್ ಪ್ರೊಫೈಲ್ಸ್ ಇದಾವ ಅದನ್ನು ನೋಡ್ಕೊಳ್ಳದೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳು ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕು ಹಾಗೆ ಅಂತಂದರೆ ಆ ಕೋರ್ಸ್ನಲ್ಲಿರ್ತಕ್ಕಂಥ ಉದ್ಯೋಗ ಅವಕಾಶಗಳನ್ನು ಅವರು ನೋಡಿಕೊಂಡು ಅನಲೈಸಿಸ್ ಮಾಡ್ಕೊಂಡ್ಬಿಟ್ಟು ಆ ಪರ್ಟಿಕ್ಯುಲರ್ ಕೋರ್ಸಿಗೆ ಅವರು ಜಾಯಿನ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಕಡೆಯಿಂದ ಸರ್. ಈಗ ನೀವು IT ಬಗ್ಗೆ ಹೇಳಿಬಿಟ್ರಿ, ಅದೇ ರೀತಿಯಲ್ಲಿ BCom ಮಾಡ್ಕೊಂಡಂಥವನು, ಹಾಂ ಸರ್, ಇಲ್ಲ PUCಯಲ್ಲಿ ಸೈನ್ಸ್ ತಗೊಂಡಂಥವನು, PUCಯಲ್ಲಿ ಕಾಮರ್ಸ್ ತಗೊಂಡಂಥವನು BComಗೂ ಹೋಗ್ಬೋದು, BBAಗೂ ಹೋಗ್ಬೋದು, BCAಗೂ ಹೋಗ್ಬೋದು. ಅದೇ ರೀತಿಯಲ್ಲಿ CA, CS ಮತ್ತು CMA ಹೋಗೋ ಅವಕಾಶ ಇದೆ. ಹೌದು ಸರ್. ಹಾಗೆ ಆರ್ಟ್ಸ್ ವಿದ್ಯಾರ್ಥಿಗಳು ಅಂತಂದ್ರೆ ಒಂದು ರೀತಿಯಲ್ಲಿ ನಮ್ಮ ಇತ್ತೀಚಿನ ದಿನದಲ್ಲಿ ತಾತ್ಸಾರ ಮನೋಭಾವ ಇದೆ. ಹಾಗೆ ಆರ್ಟ್ಸ್ನವರಿಗೆ ಫ್ಯೂಚರೇ ಇಲ್ವಾ? ತುಂಬ ಇದೆ ಸರ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈಗ ಆರ್ಟ್ಸ್ ವಿದ್ಯಾರ್ಥಿಗಳು ಅವ್ರುಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆಲ್ಲ ಹೋಗ್ತಾ ಇರೋದು. ಅಂಡ್ ಹೌದು ಸರ್, ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ಸ್ ಹೆಚ್ಚಾಗಿ ಕ್ಲಿಯರ್ ಮಾಡ್ತಕ್ಕಂಥರು ಅಂತಂದರೆ ಆರ್ಟ್ಸ್ ವಿದ್ಯಾರ್ಥಿಗಳು. ಈಗ ಆರ್ಟ್ಸ್ ವಿದ್ಯಾರ್ಥಿಗಳು ನಿಮಗೆ ಗೊತ್ತಿರೋ ಹಾಗೆ ಸರ್ BA ಅಂತ ಹೋಗ್ತಾರೆ. ಅದರಲ್ಲೂ ಕೂಡ ಸಾಕಷ್ಟು ಸ್ಪೆಷಲೈಸೇಷನ್ಸ್ ಈಗ ಆಲ್ರೆಡಿ ಬಂದಿದ್ದಾವೆ. ಈಗ BAದಲ್ಲಿ ಸೈಕಾಲಜಿ ಇರ್ಬೋದು, ಜರ್ನಲಿಸಮ್ ಅಂತ ಇರ್ಬೋದು, ಅಥವಾ ಪೊಲಿಟಿಕಲ್ ಸೈನ್ಸ್ ಅಂತ ಹೋಗ್ತಾರೆ. ಇಲ್ಲ ನನಗೆ BAನೇ ಬೇಡ ಹಾಗೆ ಅಂತಂತಂದ್ರೆ BSW ಅಂತಕ್ಕಂಥ ಕೋರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಅದು ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಅಂತ ಹೇಳ್ತಾರೆ. LLB ಹೋಗ್ತಾರೆ. ಅದು ಬೇಡ ಹಾಗೆ ಅಂತಂದ್ರೆ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಅಂತಾನು ಕೂಡ ಹೋಗ್ತಾರೆ. ನೀವು ಹೇಳ್ದಂಗೆ ಅದು KPSC ಇರ್ಬೋದು, ಅಥವಾ UPSC ಇರ್ಬೋದು, ಅಥವಾ ಎನಿ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ ಅವ್ರು ಅದನ್ನ ತಗೋಬಹುದು ಸರ್. ಸೊ ಸಾಕಷ್ಟು ಅವಕಾಶಗಳು ಕೂಡ ನಾವು ನೋಡ್ತಾ ಇರುವಂತಹದ್ದು. ಇಂಗ್ಲಿಷ್ ತುಂಬಾ ಪ್ರಾವೀಣ್ಯತೆ ಇದೆ ಅಂತಂದ್ರೆ ಅಟ್ ಪ್ರೆಸೆಂಟ್ ಸ್ಟೇಜ್ ನಲ್ಲಿ ಬಹಳ ಡಿಮಾಂಡ್ ಇರುವಂತ ಒಂದು ಕೋರ್ಸ್ ಕೂಡ ಆಗಿದೆ ಅದು. ಹೌದು ಸರ್. ಯಾಕಂದ್ರೆ ಸೆಕ್ರೆಟರಿ ಪ್ರಾಕ್ಟೀಸ್ ಅನ್ನು ಮಾಡ್ಕೊಂಡು ಸ್ಟೆನೋಗಳಾಗಿಯೋ ಪರ್ಸನಲ್ ಸೆಕ್ರೆಟರಿಗಳಾಗಿಯೋ ಹೋಗೋದಕ್ಕೆ ಇಂಗ್ಲಿಷ್ ಸಾಮರ್ಥ್ಯ ಬೇಕೇ ಬೇಕು. MNCಗಳಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಆದ್ರೆ ನಮ್ಮ ವಿದ್ಯಾರ್ಥಿಗಳು ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಿಲ್ಲ ಅಂತ ಅನ್ಸೋದಿಲ್ವಾ ಸರ್? ಏನಾಗಿದೆ, ನೀವು ಹೇಳ್ದಂಗೆ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಸರ್ ಟೈರ್ 1 ಸಿಟಿಯಲ್ಲಿ ವಿದ್ಯಾರ್ಥಿಗಳು ಕಮ್ಯುನಿಕೇಶನ್ ಅಲ್ಲಿ ಮುಂದೆ ಇರ್ತಾರೆ. ಬಟ್ ಟೈರ್ 2, ಟೈರ್ 3 ಸಿಟೀಸ್ ಅಂತ ಬಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಶಿವಮೊಗ್ಗ ಅಂತ ಇಟ್ಕೊಂಡ್ರೆ ಇಟ್ಸ್ ಎ ಟೈರ್ 2 ಸಿಟಿ ಸರ್. ಈಗ ನಮ್ಮ JNC ಕಾಲೇಜ್ನಲ್ಲೇ ಸಾಕಷ್ಟು ಸ್ಟೂಡೆಂಟ್ಸು ಬೇರೆ ಬೇರೆ ಹಳ್ಳಿ ಕಡೆಯಿಂದ ಬಂದಿರತಕ್ಕಂಥವ್ರು. ಅಂದರೆ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ದೇ ಆರ್ ಆಲ್ ಫ್ರಮ್ ವಿಲೇಜ್ ಬ್ಯಾಕ್ಗ್ರೌಂಡ್. ಅವ್ರುಗಳಿಗೆ ಹೇಗೆ ಅಂತಂದರೆ ಟೆಕ್ನಿಕಲ್ ನಾಲೆಡ್ಜ್ ಅಂತ ಇರ್ತದೆ ಸರ್. ದೇ ಆರ್ ವೆರಿ ಹಾನೆಸ್ಟು, ಸಿನ್ಸಿಯರು. ಯಾವುದೇ ಒಂದು ಕಂಪ್ನಿ ಅಂತ ಹೋದೆ ಅಂತಂದರೆ ಲಾಂಗ್ ಟರ್ಮಲ್ಲಿ ಕೆಲಸ ಮಾಡ್ತಾರೆ. ಬಟ್ ಒಂದು ಲ್ಯಾಕಿಂಗ್ ಅಂತಂತಂದರೆ ಒಂದು ಕಮ್ಯುನಿಕೇಷನ್ ಮತ್ತು ಕಾನ್ಫಿಡೆನ್ಸ್. ಆ ಕಮ್ಯುನಿಕೇಷನ್ ಮತ್ತು ಕಾನ್ಫಿಡೆನ್ಸನ್ನು ಇಂಪ್ರೂವ್ ಮಾಡೋದಕ್ಕೆ ಏನು ಬೇಕೋ ತರಬೇತಿಯನ್ನು, ಆ ಒಂದು ತರಬೇತಿಯನ್ನು ನಮ್ಮ ಒಂದು ವಿಭಾಗದಿಂದ ನಾವು ಕೊಡ್ತಾ ಇದ್ದೀವಿ ಸರ್. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನ ನಾವು ಇಂಡಸ್ಟ್ರಿ ರೆಡಿಯಾಗಿ ನಾವು ತಯಾರು ಕೂಡ ನಾವು ಮಾಡ್ತಾ ಇದ್ದೀವಿ. ಅತಿ ಅವಶ್ಯಕ ಇರೋದು ಕೂಡ ಅದೇ ಅಲ್ವಾ? ಹೌದು ಸರ್. ಸಿಲೆಬಸ್ ಬೇಸ್ಡ್ ಆರ್ ನಾವು ಡಿಗ್ರಿ ಬೇಸ್ಡ್ ನಲ್ಲಿ ನೋಡಿಕೊಂಡು ಯಾವುದೇ ಕಂಪನಿಯ ಉದ್ಯೋಗದಾತರು ಕೂಡ ಉದ್ಯೋಗವನ್ನು ಕೊಡೋದಿಲ್ಲ. ಸ್ಕಿಲ್ ಬೇಸ್ಡ್ ಆಗಿ. ಹೌದು, ತಾವು ಆರಂಭದಲ್ಲಿ ಹೇಳ್ತಿದ್ದಾಗ್ಲೇನೆ ಮಾರ್ಕ್ ಬೇಸ್ಡ್ ಯಾವುದೇ ರೀತಿಯಲ್ಲಿ ಜಾಬ್ ಕ್ರಿಯೇಟ್ ಆಗೋದಿಲ್ಲ. ನಿಜ ಸರ್. ಸ್ಕಿಲ್ ಬೇಸ್ಡ್ ನಲ್ಲೇನೆ ಜಾಬ್ ಕ್ರಿಯೇಷನ್ ಆಗೋದನ್ನ ನಾವು ನೋಡ್ತಿರ್ತೀವಿ. ಹೌದು ಸರ್. ನನ್ನ ಹತ್ರ ಯಾವ ಸ್ಕಿಲ್ ಇದೆ ಅಂತ ಪ್ರತಿಯೊಬ್ಬ ವಿದ್ಯಾರ್ಥಿ ಯಾವ ರೀತಿಯಲ್ಲಿ ತನ್ನ ಆಸಕ್ತಿ ಸಾಮರ್ಥ್ಯವನ್ನ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಕಟಿಮನಿಯವರೇ? ಸರ್, ಈಗ ನಾನು ಹೇಳ್ದಂಗೆ ಒಬ್ಬ ವಿದ್ಯಾರ್ಥಿಗೆ ಅಕಾಡೆಮಿಕ್ಸ್ ಜೊತೆಗೆ ಸ್ಕಿಲ್ ಸೆಟ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ. ಈಗ ಯಾವ ವಿಷಯಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಸಮಯವನ್ನ ಕಳೀತಾರೋ ಅದು ಅವರಿಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ನಾವು ಹೇಳ್ತೀವಿ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಗೊತ್ತಾಗ್ಬಿಡುತ್ತೆ. ಹೌದು, ನನಗೆ ಈ ವಿಷಯ ಓದೋದಕ್ಕೆ ಬೇಜಾರಾಗ್ತಿದೆ ಅಂತಂದ್ರೆ ಅವನಿಗೆ ಇಂಟ್ರೆಸ್ಟ್ ಇಲ್ಲ. ಅಂದ್ರೆ ಯಾವ ಕೆಲಸದಲ್ಲಿ ಒತ್ತಡ ಇಲ್ದೇನೆ, ಸೊ ಯಾವುದೇ ತರದ ಪ್ರೆಷರ್ ಇಲ್ದೇನೆ ಅದನ್ನ ಖುಷಿ ಖುಷಿಯಾಗಿ ನಗ್ನಗ್ತಾನೆ ಆ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಇರ್ಬೋದು, ಅಥವಾ ಯಾವುದೇ ಒಂದು ಏನೋ ಕೋರ್ಸ್ ಅಂತ ಇರ್ಬೋದು, ಅದನ್ನ ಅವನು ಕಲಿತಾ ಇದ್ದಾನೆ ಹಾಗೆ ಅಂತಂತಂದ್ರೆ ಅವನಿಗೆ ಯಾವುದೇ ತರದ ಒತ್ತಡ ಇಲ್ಲ. ತುಂಬಾ ಒಂದು ಸಾಮರ್ಥ್ಯದಿಂದ ತನ್ನ ಕೆಲಸ ಅಥವಾ ಆಸಕ್ತಿಯಿಂದ ಅದನ್ನ ಮಾಡ್ತಾ ಇರ್ತಾನೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ಆಸಕ್ತಿಯುತ ವಿಷಯದಲ್ಲಿ ಮುನ್ನುಗ್ಗೋದನ್ನ ಕಲಿಬೇಕು. ಹೌದು ಸರ್, ಹೌದು. ಆಮೇಲೆ ಈಗ ನಮ್ಮ ಎಂಜಿನಿಯರಿಂಗ್ ಅಂತ ಬಂದ್ರೆ ಸರ್, ಅದ್ರಲ್ಲಿ ಏನಾಗ್ತದೆ, ಒಬ್ಬ ಸ್ಟೂಡೆಂಟ್ನ ಒಂದು ಸಾಮರ್ಥ್ಯವನ್ನು ನಾವು ಹೇಗೆ ಅಳಿತೀವಿ ಅಂತಂತಂದ್ರೆ ಅವರಿಗೆ ಕೆಲವೊಂದು ಕರಿಯರ್ ಅಸೆಸ್ಮೆಂಟ್ ಅಂತೆಲ್ಲ ಕೊಡ್ತೀವಿ. ಅಂದರೆ ಒಂದು ಆಪ್ಟಿಟ್ಯೂಡ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದು ಅಥವಾ ಪರ್ಸ್ನಾಲಿಟಿ ಟೆಸ್ಟನ್ನು ಕಂಡಕ್ಟ್ ಮಾಡಿಬಿಟ್ಟು ಅವರು ಈಗ ಅಟ್ ಪ್ರೆಸೆಂಟ್ ಯಾವ ಸ್ಟೇಜಲ್ಲಿದ್ದಾರೆ, ಅವರ ಒಂದು ಸಾಮರ್ಥ್ಯ ಏನು, ಅವರ ಈ ಒಂದು ಕಂಪ್ನಿಯ ಜಾಬ್ ಪ್ರೊಫೈಲಿಗೆ ಸೂಟಬಲ್ ಇದ್ದಾರಾ,
ಈಗ ಕೆಲವೊಂದು ಕಂಪ್ನಿಗಳು ಈ ತರ HRsಗಳು ಈ ತರ ಒಂದು ಕಂಡಕ್ಟ್ ಮಾಡ್ತಾ ಇದ್ದಾರೆ ಸರ್. ಮೊದಲಿನ ತರದ CGPA ನೋಡ್ಕೊಂಡು ತಗೊಳ್ಳೋದಿಲ್ಲ ಅಂತ ಹೇಳ್ತೀರಾ? ಇಲ್ಲ ಸರ್, ಈಗ ಅದು ಹೋಯ್ತು ಸರ್. ಈಗ ಯಾವುದೇ ಕಂಪ್ನಿ ಅಂತ ಬಂದ್ರು ಕೂಡ ಒಂದು ಕಟ್ ಆಫ್ ಕ್ರೈಟೀರಿಯಾ ಅಂತ ಕೇಳ್ತಾರೆ ಸರ್. ಈಗ ಬೇಸಿಕ್ ಅದು ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, TCS ಇರ್ಬೋದು, ಕಾಗ್ನಿಸೆಂಟ್, ಆಕ್ಸೆಂಚರ್ ಅವರೆಲ್ಲ ಕೇಳ್ತಕ್ಕಂಥದ್ದು 60 ಥ್ರೂಔಟ್ ದೇರ್ ಅಕಾಡೆಮಿಕ್ಸ್, ಅಂದ್ರೆ 10th 12th ಮತ್ತೆ BE ಅಗ್ರಿಗೇಟ್. ಇದನ್ನೇ ಹೇಳಬೇಕಾಗಿತ್ತು ಕಟ್ಟಿಮನಿ ಅವರೇ. ಏನು ಅಂತಂದ್ರೆ ನಮ್ಮ ಬಹಳಷ್ಟು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ತಿಳ್ಕೊಂಡಿರೋದು ಏನು ಅಂತಂದ್ರೆ, ನಮ್ಮ ಎಂಜಿನಿಯರಿಂಗ್ CGPA ಬೇಸ್ಡ್ ನಮಗೆ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಹೌದು. ಬಟ್ ಅಟ್ ಪ್ರೆಸೆಂಟ್ ಕಂಡೀಷನ್ದಲ್ಲಿ ಥ್ರೂಔಟ್ ದೇರ್ ಕರಿಯರ್, ಹೌದು, ಅಂದ್ರೆ 10th ಇಂದ ಇಂಜಿನಿಯರಿಂಗ್ ಮುಗಿಸೋವರೆಗಿನ ಅವರ ಒಂದು ಮಾರ್ಕ್ಸ್ ಅನಾಲಿಸಿಸ್ ಆಗುತ್ತೆ. ಹೌದು ಸರ್. ಈಗ ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಬರೀ ಎಂಜಿನಿಯರಿಂಗ್ ಮಾರ್ಕ್ಸ್ ಅಷ್ಟೇ ಕನ್ಸಿಡರ್ ಮಾಡ್ತಾರೆ ಅಂತ ಅನ್ಕೋತಾರೆ. ಬಟ್ ಇಲ್ಲ ಸರ್, ಮೇಜರ್ IT ಕಂಪ್ನೀಸ್ ಎಲ್ಲ ಕನ್ಸಿಡರ್ ಮಾಡೋದು 10th ಪರ್ಸೆಂಟೇಜು, PU ಪರ್ಸೆಂಟೇಜು ಅಂಡ್ ದೆನ್ ಎಂಜಿನಿಯರಿಂಗ್ ಪರ್ಸೆಂಟೇಜ್ ಕೂಡ. ಅದಕ್ಕೆ ನಾವು ಹೇಳೋದು ಕಟ್ ಆಫ್ ಕ್ರೈಟೀರಿಯಾ ಥ್ರೂಔಟ್ ದೇರ್ ಅಕಾಡೆಮಿಕ್ಸ್ ಅಂತ ಹೇಳ್ತೀವಿ. 60 ಥ್ರೂಔಟ್ ಅಂತ ಇದ್ದೆ ಅಂತಂದ್ರೆ he or she will become eligible to attend that particular interview process ಅಂತ ಹೇಳ್ತೀವಿ. ಹೌದು ಸರ್, ಅಟೆಂಡ್ ಮಾಡೋದಕ್ಕೆ ಅಷ್ಟೇ ಸರ್ ಎಲಿಜಿಬಿಲಿಟಿ. ಆ ಮಾರ್ಕ್ಸ್ ಅಂತಕ್ಕಂಥದ್ದು ಏನಿದ್ರು ಕೂಡ ಆ ಒಂದು ಕಂಪನಿಯ ಒಳಗಡೆ ಹೋಗೋದಕ್ಕೆ ಅಥವಾ ಇಂಟರ್ವ್ಯೂಗೆ ಎಲಿಜಿಬಿಲಿಟಿ ತಗೊಳ್ಳೋದಕ್ಕೆ ಅಷ್ಟೇ ಸರ್ ಕಟ್ ಆಫ್ ಕ್ರೈಟೀರಿಯಾ. ಆಮೇಲೆ ಬರ್ತಕ್ಕಂಥದ್ದು ಬಹಳ ಪ್ರಮುಖ. ಇಲ್ಲಿಯೇ ಒಂದು ಸಮಸ್ಯೆ ಬರೋದು ಕಟ್ಟಿಮನಿಯವರೇ, ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ವಿಷಯ ಗೊತ್ತಿರುತ್ತೆ, ಇಂಟರ್ವ್ಯೂ ಫೇಸ್ ಮಾಡೋದಕ್ಕೆ ಹೋಗ್ತಾನೆ, ಕಟ್ ಆಫ್ ಕ್ರೈಟೀರಿಯಾದಲ್ಲಿ ಎಲಿಜಿಬಲ್ಲು ಆಗ್ತಾನೆ. ಆದರೆ ಅಲ್ಲಿ ಹೋಗ್ತಿದ್ದಾಗ್ಲೇ ಅವನಿಗೆ ಇಂಟರ್ವ್ಯೂ ಫಿಯರ್ನೆಸ್ ಇರುತ್ತಲ್ಲ. ಹೌದು ಸರ್, ಹೌದು. ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಇರೋದೇ ಇಲ್ಲ. ಅದಕ್ಕೆ ಯಾವ ರೀತಿಯ ಒಂದು ಸ್ಕಿಲ್ನ ತರಬೇತಿ ಅವಶ್ಯಕತೆ ಇರುತ್ತೆ ಸರ್? ಈಗ ಹೆಂಗಿದೆ ಅಂತಂತಂದ್ರೆ, ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಕಾಲೇಜ್ನಲ್ಲಿ ನಡೀತಕ್ಕಂಥ ಎಷ್ಟೋ ಈವೆಂಟ್ಸ್ಗಳಲ್ಲಿ ಪಾರ್ಟಿಸಿಪೇಟೇ ಮಾಡೋದಿಲ್ಲ ಸರ್. ಈಗ ಅವರವರ ಡಿಪಾರ್ಟ್ಮೆಂಟ್ಗಳಲ್ಲೇ ಸಾಕಷ್ಟು ಪ್ರೋಗ್ರಾಮ್ಸ್ಗಳನ್ನು ಅವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ. ಪ್ರತಿಯೊಂದು ಪ್ರೋಗ್ರಾಮಲ್ಲೂ ಕೂಡ ಇವರು ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡ್ಬೇಕು ಸರ್. ಈಗ ಗೆಸ್ಟ್ ಇಂಟ್ರಡಕ್ಷನ್ ಅಂತ ಇರ್ಬೋದು, ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಗೆಸ್ಟ್ ಬಗ್ಗೆ ಹೇಳ್ತಕ್ಕಂಥದ್ದು, ಅಥವಾ ಮಾಸ್ಟರ್ ಆಫ್ ಸೆರೆಮನಿ ಆ ಪ್ರೋಗ್ರಾಮನ್ನು ನಡೆಸ್ಕೊಡ್ತಕ್ಕಂಥದ್ದು ಇರ್ಬೋದು, ಅಥವಾ ವೋಟ್ ಆಫ್ ಥ್ಯಾಂಕ್ಸ್ ಅದನ್ನ ಮಾಡ್ತಕ್ಕಂಥದ್ದು, ಆಮೇಲೆ ವೆಲ್ಕಮ್ ಸ್ಪೀಚ್ ಕೊಡ್ತಕ್ಕಂಥದ್ದು. ಈ ಥರ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಈ ಥರ ಒಂದು ಚಟುವಟಿಕೆಗಳಲ್ಲಿ ಅವ್ರು ಭಾಗವಹಿಸ್ಬೇಕು ಸರ್. ಸ್ಟೇಜ್ ಫಿಯರ್ ಫಸ್ಟ್ ಹೋಗ್ಬೇಕು. ಹೌದು ಸರ್, ಹೌದು. ಇಲ್ಲಿ ನಮ್ಮ ಪೋಷಕರಿಗೆ ಹಾಗಿಲ್ವಲ್ಲ, ನಮಗೆ ಅಂಕ ಬಹಳ ಮುಖ್ಯ, ಅಂಕದ ಬಗ್ಗೆ ಫಿಯರ್ ಇದೆ ಹೊರತುನು ಉಳಿದ ಕೋ ಕರಿಕ್ಯುಲರ್ ಆಕ್ಟಿವಿಟಿ ಬಂದಾಗ ಟೈಮ್ ವೇಸ್ಟ್ ಅಂತ ಅಂದ್ಕೊಂಡ್ಬಿಡ್ತಾರಲ್ಲ, ಇದಕ್ಕೇನು ಹೇಳ್ತೀರಿ ಸರ್? ಅದು ಮೊದಲಿತ್ತು. ಮೊದಲಿನ ಒಂದು ಎಜುಕೇಶನ್ ವ್ಯವಸ್ಥೆ ಹೇಗಿತ್ತು ಅಂತಂದ್ರೆ ತುಂಬಾನೇ ಚೆನ್ನಾಗಿತ್ತು. ಒಬ್ಬ SLC ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗೂ ಕೂಡ ಈ ಹಿಂದೆ ಗೋರ್ಮೆಂಟ್ ಅಪಾಯಿಂಟ್ಗಳು ಆಗ್ತಾ ಇದ್ವು ಸರ್. ಈಗ ನಮ್ಮ ತಾತನು ಕೂಡ ಸರ್ 7th ಪಾಸ್ ಆಗ್ಬಿಟ್ಟು ಅವರು ಟೀಚರ್ ಆಗಿರ್ತಕ್ಕಂಥವ್ರು. ನಮ್ಮ ಫಾದರು ಕೂಡ ಡಿಪ್ಲೊಮಾ ಸಿವಿಲ್ ಮಾಡಿಬಿಟ್ಟು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದರಲ್ಲಿ ತುಂಬಾನೇ ಇತ್ತು ಸರ್. ಅಂದ್ರೆ ಎಜುಕೇಶನ್ ಸಿಸ್ಟಮ್ ಅಷ್ಟು ತುಂಬಾ ಚೆನ್ನಾಗಿತ್ತು. ಬಟ್ ಈಗ ಆ ಒಂದು ಎಜುಕೇಶನ್ ಸಿಸ್ಟಮ್ ಆ ಥರ ಇಲ್ಲ ಸರ್. ಹಾಗಾಗ್ಬಿಟ್ಟು 9.5 CGPA ಇದೆ ಅಂತಂದ್ರೂ ಕೂಡ ಅವ್ರಿಗೆ ಆ ಸ್ಕಿಲ್ ಸೆಟ್ ಇದೆ ಅಂತ ಅಲ್ಲ ಸರ್. 9.5 CGPA ಅವ್ರಿಗೆ ಇರ್ಬೋದು, ನಾಲೆಡ್ಜ್ ಇರ್ಬೋದು ಅಷ್ಟೇ. ಅಂದ್ರೆ ಅವ್ರಿಗೆ ನಾವು ಏನಂತ ಹೇಳ್ತೀವಿ, ಬುಕ್ ವರ್ಮ್ ಅಂತ ಹೇಳ್ತೀವಿ, ಓದ್ತಾರೆ, ಜಸ್ಟ್ ಬರೀತಾರೆ. ಬಟ್ ಹೌದು ಸರ್, ಬಟ್ ಪ್ರಾಕ್ಟಿಕಲ್ ನಾಲೆಡ್ಜ್ ಇರೋದಿಲ್ಲ ಸರ್. ಬಟ್ ಪ್ರಾಕ್ಟಿಕಲ್ ನಾಲೆಡ್ಜ್ ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಆ ಪ್ರಾಕ್ಟಿಕಲ್ ನಾಲೆಡ್ಜ್ ಯಾರಿಗಿರ್ತದೋ ಅವರೇ ಅಲ್ಲಿ ಐಡೆಂಟಿಫೈ ಆಗ್ತಕ್ಕಂಥವ್ರು ಸರ್. ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾದಂತದ್ದು, ಇತ್ತೀಚಿನ ದಿನದಲ್ಲಿ ಯಾವುದೇ ಕಂಪನಿ ಕೇಳುವಂತದ್ದು, ಈಗ ನಾವು ಮಾತಾಡಿದಾಗ ಒಂದು ಕಮ್ಯುನಿಕೇಶನ್ ಸ್ಕಿಲ್. ಹೌದು ಸರ್. ಅಂದ್ರೆ ತನಗೆ ತಿಳಿದಿದ್ದನ್ನ ಅವನು ಹೇಗೆ ಡೆಲಿವರ್ ಮಾಡ್ತಾನೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು. ಎರಡನೇದು, ಕಂಪ್ಯೂಟರ್ ಮೊದಲಾದ್ರೆ ಎಂಜಿನಿಯರ್ಸ್ಗಳಿಗೆ ಅಂತಿತ್ತು, ಈಗ ಕಂಪಲ್ಸರಿ ಅಲ್ಲ. ಹೌದು ಸರ್, ಎಲ್ಲರಿಗೂ ಕೂಡ ಇದೆ. ಮತ್ತೆ ಯಾವ ಸ್ಕಿಲ್ ಬೇಕಾಗಿದ್ರೆ ಸರ್? ಈಗ ಈ ಒಂದು ಇಂದಿನ ಒಂದು ಉದ್ಯೋಗ ಮಾರುಕಟ್ಟೆಯಲ್ಲಿ ಈಗ ಸ್ಕಿಲ್ಸ್ ಅಂತಕ್ಕಂಥದ್ದು ನಾನು ಹೇಳ್ದಂಗೆ ತುಂಬ ಡಿಮ್ಯಾಂಡ್ ಇದೆ ಅಂತ ಹೇಳಿದೆ. ಅದರಲ್ಲೂ ಕಮ್ಯುನಿಕೇಷನ್ ಸ್ಕಿಲ್ ಅಂತಕ್ಕಂಥದ್ದು ಬೇಕಾಗುತ್ತೆ. ಅದರಲ್ಲೂ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ ಕೂಡ ಬೇಕು. ಈಗ ನಾವು ಎಂಜಿನಿಯರಿಂಗ್ ಅಂತ IT ಸ್ಟೂಡೆಂಟ್ಸ್ ಅಂತ ಹೋದರೆ ಅವರಿಗೆ ಕೋಡಿಂಗ್ ಮತ್ತು IT ಸ್ಕಿಲ್ ಬೇಕಾಗ್ತದೆ. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಬೇಕಾಗ್ತದೆ. ಅಂದರೆ ಒಂದು ಪ್ರಾಬ್ಲಮ್ ಅಂತ ಕೊಟ್ಟೆ ಅಂತಂದರೆ ಅದಕ್ಕೆ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡ್ತಕ್ಕಂಥ ಸ್ಕಿಲ್ ಸೆಟ್ ಬೇಕಾಗುತ್ತೆ. ಯಾರು ಅದರಲ್ಲಿ ಪರಿಣಿತಿ ಹೊಂದಿರ್ತಾರೋ ಅಥವಾ ಯಾರು ರೆಗ್ಯುಲರ್ ಆಗಿ ಈ ಥರ ಒಂದು ಪ್ರಾಬ್ಲಮ್ ಸಾಲ್ವಿಂಗನ್ನು ಮಾಡ್ತಾ ಬಂದಿರ್ತಾರೋ ಅವರು ಎಕ್ಸ್ಪರ್ಟ್ ಆಗಿರ್ತಾರೆ.
ಹಾಗಾಗ್ಬಿಟ್ಟು ಅವರು ಇಂಟರ್ವ್ಯೂ ಫಸ್ಟ್ ರೌಂಡನ್ನು ಅವರು ಕ್ಲಿಯರ್ ಮಾಡೇ ಮಾಡ್ತಾರೆ. ಅದೇ ಥರ ಡಾಟಾ ಹ್ಯಾಂಡ್ಲಿಂಗ್ ಕೂಡ ಗೊತ್ತಿರಬೇಕು, ಅದೇ ಥರ ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ಗೊತ್ತಿರಬೇಕು. ಇದು ಬಹಳ ಮುಖ್ಯ ಇತ್ತೀಚಿನ ದಿನದಲ್ಲಿ. ಹೌದು ಸರ್, ನಿಜ. ನಮ್ಮ ಯಾವುದೇ ಒಂದು ಪ್ರಾಡಕ್ಟ್ ಇರ್ಬೋದು, ನಾಲೆಜ್ ಇರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಬೇಸ್ನಲ್ಲೇ ಇವತ್ತು ಜಗತ್ತು ನಿಂತಿರುವಂತಹದ್ದು. ನಿಜ ಸರ್, ಹೌದು ಹೌದು. ಅದೇ ತರ ಒಂದು ಟೀಮ್ ವರ್ಕ್ ಕೂಡ ಬೇಕಾಗ್ತದೆ ಸರ್. ಟೀಮ್ ವರ್ಕ್ ಅಂತ ಮಾಡ್ತಾರೆ ಇಂಜಿನಿಯರಿಂಗ್ ಗಳಲ್ಲಿ. ಹೌದು, ಆದ್ರೆ ಇದು ಆರಂಭದಿಂದಾನೇ ಬಂದ್ರೆ ಒಳ್ಳೇದಲ್ವಾ? ನಿಜ ಸರ್, ಅದು ಫಸ್ಟ್ ಇಂದಾನೇ ಬಂದೆ ಅಂತಂದ್ರೆ ದೇ ವಿಲ್ ಬಿಕಮ್ ಎಕ್ಸ್ಪರ್ಟ್ ಸರ್. ಯಾವುದೇ ಒಂದು ಕಂಪ್ನಿ ಅಂತ ಬಂದಾಗೆ ಅವರು ಕ್ರ್ಯಾಕ್ ಮಾಡೋದಕ್ಕೆ ಅದು ಈಸಿ ಆಗುತ್ತೆ ಅವರಿಗೆ. ಇಲ್ಲ, ಅದಕ್ಕೆ ನಾನು ಹೇಳ್ತಿರೋದು, ಬಹಳಷ್ಟು ಜನರನ್ನ ನೋಡ್ತಾ ಇರ್ತೀವಿ, ಅವರು ಡಿಗ್ರಿಯನ್ನ ಪಡೆಯದೇ ಇದ್ರೂ ಕೂಡ ಅವ್ರ ಹತ್ರ ಒಳ್ಳೆ ಸ್ಕಿಲ್ ಇರುತ್ತೆ. ಹೌದು, ಡಿಗ್ರಿ ಪಡೆದವನಿಗಿಂತ ಈ ಸ್ಕಿಲ್ ಇರೋನು ಈಗ ಬಹಳ ಉದ್ಯೋಗದಲ್ಲಿ ಮೇಲಕ್ಕೆ ಹೋಗೋದನ್ನ ನೋಡ್ತಿರ್ತೀವಲ್ಲ, ಇದೇ ಹೇಗೆ ಇದು? ಈಗ ಸರ್, ಈಗ ಹೇಗಾಗಿದೆ ಅಂತಂತಂದ್ರೆ, ಈಗ ನಾನು ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ ಸರ್. ಈಗ ನಾನು ಎಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅಂತ ಇರೋದ್ರಿಂದ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಸ್ಟೂಡೆಂಟ್ದು 6.75 CGPA ಸರ್. ಸೊ ಬಟ್ ಈ ಈಸ್ ಗುಡ್ ಇನ್ ಕೋಡಿಂಗ್, ತುಂಬ ಚೆನ್ನಾಗಿ ಅವನು ಕೋಡಿಂಗ್ ಎಲ್ಲ ಮಾಡ್ತಾ ಇದ್ದ. ಆ್ಯಂಡ್ ಇನ್ನೊಂದೇನು ಅಂತಂತಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಸೆಟ್ ಕೂಡ ಅವನಿಗಿತ್ತು. ಆ್ಯಂಡ್ ಅವನು ಎಲ್ಲ ಥರದ್ದು ಪ್ರೋಗ್ರಾಮ್ಸ್ಗಳಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಹ್ಯಾಕಥಾನ್ ಕಾಂಪಿಟೇಷನ್ಗಳಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ರೀಸೆಂಟಾಗಿ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದ. ಸೊ ಹಿ ಈಸ್ ಹ್ಯಾವಿಂಗ್ 6.75 ಅಂತಂದರೆ ಎಸ್ ಸರ್, 60% ಅಂತಾನೆ ಎಲಿಜಿಬಿಲಿಟಿ ಏನಿದೆಯೋ ಆ ಒಂದು ಕ್ರೈಟೀರಿಯಾ ಇದೆ. 9.3 CGPA ಇಟ್ಟಿರ್ತಕ್ಕಂಥ ಒಂದು ಕೆಲವೊಬ್ರು ಸ್ಟೂಡೆಂಟ್ಸ್ಗಳಿಗೆ ಪ್ಲೇಸ್ ಆಗಿಲ್ಲ. ಬಟ್ 6.75 CGPA ಇರ್ತಕ್ಕಂಥ ಸ್ಟೂಡೆಂಟ್ ಅವನಿಗೆ ಪ್ಲೇಸ್ಮೆಂಟ್ ಆಗಿದೆ. ಅವನಿಗೆ ಪ್ಯಾಕೇಜ್ ಎಷ್ಟು ಅಂತಂದ್ರೆ 9 lakhs ಪ್ಯಾಕೇಜ್ ಆಗಿದೆ. ಇಲ್ಲೇನು ಕ್ಲಿಯರ್ ತೋರಿಸುತ್ತೆ ಹಾಗೆ ಅಂತಂತಂದ್ರೆ, ಸ್ಕಿಲ್ ಸೆಟ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟು ರಾದರ್ ದೆನ್ ಮೇಂಟೈನಿಂಗ್ ಮೋರ್ CGPA. ನನಗೆ ಇಲ್ಲಿ ಒಂದು ನೆನಪಾಗುತ್ತೆ ದೇಶನ ಘಟನೆಯವರು. ನನ್ನ ಇತ್ತೀಚಿನ ನನಗೆ ಆ ಕಂಪನಿ ಹೆಸರು ನೆನಪಾಗ್ತಾ ಇಲ್ಲ. ಒಬ್ಬ ಕಂಪನಿಯ ಉದ್ಯೋಗಿ ಒಂದು ಟೀಯನ್ನು ತಂದುಕೊಡುವಂತಹ ಸಪ್ಲೈಯರ್ ಆಗಿ ಒಂದು ಕಂಪ್ನಿಗೆ ಸೇರ್ಕೋತಾನೆ. ಕೆಲವೇ ದಿನಗಳಲ್ಲಿ ಅವನು ಅವರ ಕೊಡುವಾಗ ಮಾತುಕತೆ ಆಡ್ತಾನೆ, ನಿಧಾನಕ್ಕೆ ಕಂಪ್ಯೂಟರ್ನ ಕಲ್ತ್ಕೋತಾನೆ. ನಂತರದಲ್ಲಿ ಅವನು ಅದೇ ಕಂಪನಿಯಲ್ಲಿ ಯಾವುದೇ ಡಿಗ್ರಿ ಇಲ್ಲದೆ ಇದ್ರೂ ಕೂಡ ಕಂಪ್ಯೂಟರ್ ಎಂಜಿನಿಯರ್ ಆಗಿ ಸೆಲೆಕ್ಟ್ ಆಗ್ತಾನೆ. ಇದಕ್ಕೆ ಏನು ಹೇಳ್ಬೇಕು ನಾವು? ನಿಜ ಸರ್, ಸ್ಕಿಲ್ ಸೆಟ್ ಅಷ್ಟೇ ಸರ್, ಮತ್ತಿನ್ನೇನಿಲ್ಲ. ಸ್ಕಿಲ್ ಸೆಟ್, ಆ ಥರ ಒಂದು ಸ್ಕಿಲ್ ಸೆಟ್ ಅನ್ನು ಅವ್ರು ಬೆಳೆಸ್ಕೊಂಡಿರೋದ್ರಿಂದ ಅವರಿಗೆ ಆ ಥರದ ಜಾಬ್ ಆಪರ್ಚುನಿಟೀಸ್ ಅಂತೂ ಇದ್ದೇ ಇರುತ್ತೆ ಸರ್. ಅಂದ್ರೆ ಈ ತರಹದ ಒಂದು ಸ್ಕಿಲ್ಲು ಇತ್ತೀಚಿನ ದಿನದಲ್ಲಿ ಅನಿವಾರ್ಯ ಮತ್ತು ಅವಶ್ಯಕತೆ. ಹೌದು ಸರ್, ಎರಡೂ ಇರುವಂತದ್ದು ಅಂತ ಹೇಳ್ತೀವಿ. ಹೌದು. ಈಗ ಎಂಜಿನಿಯರಿಂಗ್ ನಿಮ್ಮದೇ ವಿಭಾಗಕ್ಕೆ ಬರೋದಿದ್ರೆ, ನಾನು ಎಂಜಿನಿಯರಿಂಗ್ ಮಾಡಬೇಕು ಅಂತಂದ್ರೆ ನನಗೆ ಇಚ್ಛೆ ಇದೆ ಅಂತ ಇಟ್ಕೊಳ್ಳೋಣ, ಅವರಿಗೆ ತಾವು ಏನನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ? ಸರ್, ಈಗ ಎಂಜಿನಿಯರಿಂಗ್ ಏನು ಜಾಯಿನ್ ಅಂತ ಆಗಿರ್ತಾರೆ, ಅವ್ರುಗಳು ಮೊದಲನೇ ಸೆಮಿಸ್ಟ್ರಿಂದನೇ ಅವ್ರಿಗೆ ಸಾಫ್ಟ್ ಸ್ಕಿಲ್ಸ್ ಇರ್ಬೋದು ಅಥವಾ ಲೈಫ್ ಸ್ಕಿಲ್ಸ್ ಇರ್ಬೋದು, ಅವುಗಳಲ್ಲೇ ಅವರು ತೊಡಕೋಬೇಕಾಗ್ತದೆ. ಅದೇ ಥರನೇ ಅವರು ಪೇಪರ್ ಪ್ರೆಸೆಂಟೇಷನ್ನು, ಪೋಸ್ಟರ್ ಪ್ರೆಸೆಂಟೇಷನ್ನು, ಕೋಡಿಂಗ್ ಕಾಂಪಿಟೇಷನು, ಈ ಥರ ಒಂದು ಕಾಂಪಿಟೇಷನ್ಗಳಲ್ಲೆಲ್ಲ ಅವರು ಪಾರ್ಟಿಸಿಪೇಟ್ ಮಾಡಿದ್ದೇ ಆಯಿತು ಅಂತಂದರೆ ಅವ್ರಿಗೆ ಒಂದು ಇನ್ನರ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಬಿಲ್ಡ್ ಆಗುತ್ತೆ ಸರ್. ಅದಾದಮೇಲೆ ಅವರ ಒಂದು ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಮಿನಿ ಪ್ರಾಜೆಕ್ಟ್ಸ್ಗಳನ್ನು ಅವರು ಮಾಡ್ತಾ ಹೋಗಬೇಕು. ಅದಾದಮೇಲೆ ಮೆಗಾ ಪ್ರಾಜೆಕ್ಟ್ಸನ್ನು ಕೂಡ ಮಾಡ್ತಾ ಹೋಗಬೇಕು. ಆಮೇಲೆ ಒಳ್ಳೊಳ್ಳೆ ಕಂಪ್ನಿಗಳಲ್ಲೂ ಕೂಡ ಅವರು ಇಂಟರ್ನ್ಶಿಪ್ಗಳನ್ನು ಅವ್ರು ಮಾಡ್ತಾ ಹೋಗಬೇಕು. ಇಂಟರ್ನ್ಶಿಪ್ ಮಾಡೋದ್ರಿಂದ ಅವರಿಗೆ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಕೂಡ ಅವರಿಗೆ ಇಂಪ್ರೂವ್ ಆಗ್ತದೆ ಸರ್. ಅದ್ರ ಜೊತೆಗೆ ನಾನು ಹೇಳ್ದಂಗೆ ಕಮ್ಯುನಿಕೇಷನ್ನು ಕೂಡ ತುಂಬ ಅವಶ್ಯಕತೆ ಇರೋದ್ರಿಂದ ಕಮ್ಯುನಿಕೇಷನನ್ನು ಕೂಡ ಅವ್ರು ಇಂಪ್ರೂವ್ ಮಾಡ್ಕೊಳ್ತಾ ಹೋಗಬೇಕಾಗ್ತದೆ ಸರ್. ನಿಮಗೆ ಗೊತ್ತಿರೋ ಹಾಗೆ ಟೈರ್ 2, ಟೈರ್ 3 ಸಿಟಿಗಳಲ್ಲಿ ಸಾಕಷ್ಟು ಅವಕಾಶಗಳು ಈಗ ಬೆಳೀತಾ ಇದ್ದಾವೆ. ಮೊದಲು ಸರ್ ಟೈರ್ 1 ಸಿಟಿಲಿ ಮಾತ್ರ ಟೈರ್ 1 ಕಂಪ್ನೀಸು ಹೋಗ್ಬಿಟ್ಟು ರಿಕ್ರೂಟ್ಮೆಂಟ್ ಅಂತ ಮಾಡ್ಕೋತಾ ಇದ್ರು. ಬಟ್ ಈಗೇನಾಗಿದೆ ಅಂತಂದರೆ ಟೈರ್ 1 ಕಂಪ್ನೀಸು ಟೈರ್ 1 ಸಿಟಿಯನ್ನು ಬಿಟ್ಬಿಟ್ಟು ಟೈರ್ 2 ಮತ್ತು ಟೈರ್ 3 ಸಿಟಿ ಸ್ಟೂಡೆಂಟ್ಸ್ಗಳನ್ನು ಅವರು ರಿಕ್ರೂಟ್ಮೆಂಟ್ ಮಾಡ್ಕೊತಾ ಇದ್ದಾರೆ. ಏನಕ್ಕೆ ಅಂತಂದರೆ ಇಲ್ಲಿ ಸ್ಟೂಡೆಂಟ್ಸ್ಗಳು ತುಂಬ ಹಾನೆಸ್ಟ್ ಆಗಿರ್ತಾರೆ, ತುಂಬ ಸಿನ್ಸಿಯರ್ ಆಗಿರ್ತಾರೆ, ಒಬಿಡಿಯೆಂಟ್ ಆಗಿರ್ತಾರೆ, ಆ್ಯಂಡ್ ಟೆಕ್ನಿಕಲಿ ಸಖತ್ ಸೌಂಡ್ ಇರ್ತಾರೆ ಸರ್. ಬಟ್ ಕಮ್ಯುನಿಕೇಷನ್ ಒಂದೇ ಪ್ರಾಬ್ಲಮ್ಮು, ಬಟ್ ಅದನ್ನು ಇಂಪ್ರೂವ್ ಮಾಡಿಕೊಂಡೆ ಅಂತಂದರೆ ಆಯಿತು ಸರ್. ಸೊ ಹಾಗಾಗಿ ಇವೆಲ್ಲ ಸ್ಕಿಲ್ ಸೆಟ್ಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಾಕ್ಟರ್ ತೇಜಸ್ವಿ ಕಟ್ಟಿಮನಿಯವರೇ, ತಾವು ಸ್ಕಿಲ್ ಸೆಟ್ಟು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ. ಇದು ವ್ಯಕ್ತಿಗೂ ಇರಬಹುದು, ಅದೇ ರೀತಿಯಲ್ಲಿ ಸಂಸ್ಥೆಗೂ ಇರಬಹುದು. ಇವೆರಡಕ್ಕೂ ಕೂಡ ಅತ್ಯುತ್ತಮವಾದ ಸ್ಕಿಲ್ ವರ್ಕರ್ಸ್ ಇದ್ದಾಗ ಮಾತ್ರ ಸಂಸ್ಥೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಮ್ಮ ಕೇಳುಗರಿಗೆ ಹೊಸ ವರ್ಷದ ವಿಷಯವನ್ನು ತಿಳಿಸುವಂಥ ಸಂದರ್ಭದಲ್ಲಿ ನಾವು ಡಿಸೆಂಬರ್ ತಿಂಗಳಿನಲ್ಲಿ ವಿಶೇಷವಾದಂಥ 3 ಕಾರ್ಯಕ್ರಮಗಳನ್ನು ನಿಮಗೆ ಕೊಟ್ಟಿದ್ವಿ. ಒಂದು ಜಗಲಿಕಟ್ಟೆ ಪ್ರತಿ ಭಾನುವಾರ
ಸಂಜೆ 6:50ಕ್ಕೆ ಪ್ರಸಾರ ಆಗುವಂಥದ್ದು. ಸೋಮವಾರದಿಂದ ನಾವು ಹೆಲ್ತ್ ಹಿಂಟ್ಸ್ ಸರ್ಜಿ ಹಾಸ್ಪಿಟಲ್ನ ಪ್ರಾಯೋಜಕತ್ವದಲ್ಲಿ ಪ್ರತಿದಿನ ಬೆಳಗ್ಗೆ 6:45 ಪ್ರಸಾರ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಮಂಗಳವಾರ ಬದುಕು ಜಟಕಾ ಬಂಡಿ ಅಂತ ವಿಶೇಷ ಬದುಕು ಕಟ್ಟಿಕೊಂಡವ್ರ ಬಗ್ಗೆ ಮಾಹಿತಿಯನ್ನು ಕೂಡ ಪ್ರಯತ್ನ ಮಾಡ್ತಿದ್ದೀವಿ. ಹಾಗೆಯೇ ಹೊಸ ವರ್ಷದಲ್ಲಿಯೂ ಕೂಡ ನಾವು ಆರೋಗ್ಯ ಅಡುಗೆ, ವೈದ್ಯರ ಸಲಹೆ ಮತ್ತು ಅಡುಗೆಯ ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿಯನ್ನು ಕೊಡೋ ನಿಟ್ಟಿನಲ್ಲಿದ್ದೀವಿ. ಚಿಕ್ಕಮಗಳೂರು ಜಿಲ್ಲಾ ದರ್ಶನವನ್ನು ಕೊಡುವಂಥ ಒಂದು ಪ್ರಯತ್ನವೂ ಕೂಡ ನಡೀತಾ ಇದೆ. ಹಾಗೆಯೇ ಪಕ್ಷಿ ಪ್ರಪಂಚ ಎನ್ನುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಕೂಡ ಆರಂಭ ಮಾಡೋರಿದ್ದೀವಿ. ಇವೆಲ್ಲವೂ ಕೂಡ ಒಂದು ಹೊಸ ಪ್ರಯತ್ನ. ಹೊಸ ವರ್ಷದಲ್ಲಿ ಇವೆಲ್ಲವನ್ನು ನಿಮಗೆ ಕೊಡೋ ಒಂದು ಯೋಚನೆಯಲ್ಲಿ ಇದ್ದೀವಿ. ತೇಜಸ್ವಿ ಕಟ್ಟಿಮನಿಯವರೇ, ನೀವು ಇಷ್ಟೊತ್ತಿನವರೆಗೆ ಕೌಶಲ್ಯದ ಬಗ್ಗೆ ಹೇಳ್ತಾ ಇದ್ರಿ. ಇನ್ನೂ 10 ಹಲವು ಕೌಶಲ್ಯಗಳ ಬಗ್ಗೆ ಮುಂದಿನ ವಾರ ಮಾತನಾಡೋಣ. ಹೊಸ ವರ್ಷದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೌಶಲ್ಯವನ್ನು ಕಲೀಲಿ ಅನ್ನೋ ಆಶಯದೊಂದಿಗೆ ಪುನಃ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ನಮಸ್ಕಾರ, ಧನ್ಯವಾದ. ಇದುವರೆಗೂ ಭವಿಷ್ಯದಲ್ಲಿ ಉದ್ಯೋಗಗಳ ಸೃಷ್ಟಿ ಈ ಕುರಿತು ಶಿವಮೊಗ್ಗದ JNNCE ತರಬೇತಿ ಮತ್ತು ಉದ್ಯೋಗ ವಿಭಾಗದ ನಿರ್ದೇಶಕರಾದಂತಹ ಡಾಕ್ಟರ್ ತೇಜಸ್ವಿ ಕಟ್ಟಿಮನಿ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದಿರಿ. ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.